If you are working and if you have the right mindset, you 2 hours ododruno, it will be quality studies. I'm telling you, there have been so many students like you working ಮಾಡ್ಕೊಂಡು they have cleared. I mean, even ಇದೇ ರೀತಿ there will be housewives also. ಅವರು ಕೂಡ our family commitment ಜೊತೆ they have planned and they have done it. You have to know previous year pattern, how questions are asked, ಯಾವ ಟಾಪಿಕ್ ಇಂದ ಇಂಪಾರ್ಟೆಂಟ್. ಓಕೆ, 80% ಸಿಲೆಬಸ್ ಮುಗಿಸಿದ್ರು ಬಟ್ 100% ರಿವಿಷನ್ ಮಾಡಿದ್ರೆ ಆ 80% ದಟ್ ಈಸ್ ಇನಫ್. Sir, I'm a working professional. I'm planning to prepare for KS 2026 and the notification is out. So please let me know how can I plan for another. So ನಿಮ್ದು ವರ್ಕಿಂಗ್ ಟೈಮಿಂಗ್ಸ್ ಲೈಕ್ you tell me how many hours you can dedicate for your studies and how much is your work time and all of that. So ನನ್ನ office timings 9 to 5. Okay, 9 to 5. 5. Okay, ಅಂದ್ರೆ ಬೆಳಿಗ್ಗೆ ಒಂದು 2 hours ಸಿಗುತ್ತೆ. ಬೆಳಿಗ್ಗೆ ಬೇಗ ಎದ್ದು you can study. Okay sir. Evening 6:30 7 o'clock reach ಆಗ್ತೇನೆ. Okay, so ಅಂದ್ರೆ ಈವ್ನಿಂಗ್ ಮೇಲೆ ಒಂದು 4 to 5 hours. So quality time ಒಂದು 4 hours ಅಂತ ಅನ್ಕೊಳ್ಳೋಣ plan ಮಾಡ್ಬೋದು ಅಲ್ವಾ? So Yes. 2 hours in the morning, 4 hours. ಆಮೇಲೆ ಸ್ಯಾಟರ್ಡೆ ಸಂಡೇ ಇಸ್ ಆಫ್. Yes sir. Weekly off. ಆಮೇಲೆ ವೀಕ್ಲಿ ಆಫ್ ಎಲ್ಲ ಆದಾಗ ಸೊ ಯು ವಿಲ್ ಹ್ಯಾವ್ ಸ್ಯಾಟರ್ಡೆ ಮತ್ತೆ ಸಂಡೇ ಇಸ್ ಆಫ್ ಅಲ್ವಾ? Okay sir. ಸೊ ಫಸ್ಟ್ ಆಫ್ ಆಲ್ you have to completely dedicate your free time, whatever ಈಗ 2 hours in the morning ಇಲ್ಲ ಬೇಗ ಎದ್ಬಿಟ್ಟು you have to give extra 1 hour or something like that. So ಒಂದು 2 to 3 hours ಮಾರ್ನಿಂಗ್ ಮತ್ತೆ ಒಂದು 4 to 5 hours in the evening. Okay, you will have to give this much of time. ಈಗ ವರ್ಕ್ ಇಫ್ ಇಟ್ ಇಸ್ ಅಬ್ಸಲ್ಯೂಟ್ಲಿ ಇಂಪಾರ್ಟೆಂಟ್, ಈಗ ನಿಮ್ದು ಫಿನಾನ್ಷಿಯಲ್ ಸ್ಟೆಬಿಲಿಟಿಗೆಲ್ಲ ಮಾಡ್ಕೊಂಡು ಹೋಗಿ, ಬಟ್ ಬೇರೆ ಟೈಮ್ ಈಗ ಪರ್ಸನಲ್ ಟೈಮ್ ಈಗ ಏನಾದ್ರೆ ಫಂಕ್ಷನ್ಸ್ ಫ್ಯಾಮಿಲಿ ಫಂಕ್ಷನ್ಸ್ ಅದೆಲ್ಲ ಇನ್ನು 3 months ಯು ಹ್ಯಾವ್ ಟು ಸ್ಯಾಕ್ರಿಫೈಸ್. Okay sir. ಓಕೆ, ಸೊ ಸ್ಯಾಟರ್ಡೆ ಸಂಡೇನೂ ಕೂಡ ಸ್ಯಾಟರ್ಡೆ ಸಂಡೇ ಇಸ್ ನಾಟ್ ಹಾಲಿಡೇ ಫಾರ್ ಯು ಎನಿಮೋರ್. ಸೊ ಆ ಸ್ಯಾಟರ್ಡೆ ಸಂಡೇ ಮತ್ತೆ ಬೇರೆ ಹಾಲಿಡೇಸ್ ಟೈಮಲ್ಲಿ ಯು ಹ್ಯಾವ್ ಟು ಸಿಟ್ ಅಂಡ್ ಸ್ಟಡಿ. Okay. If you are ready to give so much time, then we will proceed. Otherwise, I am telling you, you can't give this examination half-heartedly. ಆಗದೇ ಇಲ್ಲ. You have to give ಅಂದ್ರೆ full, 100% ಈ ತರ ಮಾಡಿದ್ರೆ you can do it. At least 3 months ಇದೆ ಈಗ. 3 Okay. months ಅಲ್ಲಿ 2 months ಈ ತರ ಮಾಡಬೇಕು. Okay. ಲಾಸ್ಟ್ ಮಂತ್ ಅಥವಾ 20 days ಬಿಫೋರ್ ದಿ ಎಕ್ಸಾಮ್ ಟೇಕ್ ಕಂಪ್ಲೀಟ್ ಆಫ್. ಮೆಡಿಕಲ್ ಲೀವ್ ಆಗಲಿ, ನೋ ಪೇ ಲೀವ್, ಏನೋ ಅದ್ರ ತಗೊಂಡು ಯು ಟೇಕ್ ಆಫ್. Okay. Is it okay? ಹಂಗೆ ಮಾತ್ರ. ಸಿ ಫಸ್ಟ್ ಯು ಹ್ಯಾವ್ ಟು ಗಿವ್ ಟೈಮ್, Okay sir. then the strategies. ಆಯ್ತಾ? ಐ ಆಮ್ ಟೆಲಿಂಗ್ ಯು, there have been so many students like you working ಮಾಡ್ಕೊಂಡು they have cleared. I mean, even ಇದೇ ರೀತಿ there will be housewives also. ಅವರು ಕೂಡ ಅವ್ರ ಫ್ಯಾಮಿಲಿ ಕಮಿಟ್ಮೆಂಟ್ ಜೊತೆ they have planned and they have done it. ಆಯ್ತಾ? ಸೊ 6 to 7 hours every day consistently for the next 100 days. ಅಂದ್ರೆ ಎಷ್ಟಾಯ್ತು? 600 to 700 hours. This you have to give. ಆಯ್ತಾ? ಸೊ ಇಫ್ ಯು ಆರ್ ರೆಡಿ ಫಾರ್ ಇಟ್ ದೆನ್ ವಿಲ್ ಪ್ರೊಸೀಡ್. ಕ್ಯಾನ್ ಯು ಗಿವ್ ಸೋ ಮಚ್ ಟೈಮ್? Yes ಆಗುತ್ತೆ. ಓಕೆ, ಬಿಕಾಸ್ ಈಗ ನೀವು ಮಾಡ್ತಾ ಇರೋ ಜಾಬ್ ಮೇ ಬಿ ಪ್ರೈವೇಟ್ ಅಲ್ಲಿ ಗುಡ್ ಪೇ ಇರ್ಬೋದು ಅಲ್ವಾ, ಬಟ್ ಯು ವುಡ್ ವಾಂಟ್ ಟು ಅಪ್ಗ್ರೇಡ್ ಯುವರ್ ಸೆಲ್ಫ್ ಫಾರ್ ಬೆಟರ್ ಪೊಸಿಷನ್ ಅಲ್ವಾ, ವೇರ್ ಯು ಕ್ಯಾನ್ ಕಾಂಟ್ರಿಬ್ಯೂಟ್ ಟು ದ ಸೊಸೈಟಿ. ಅಂಥದ್ದಿರುವಾಗ ಯು ಹ್ಯಾವ್ ಟು ಮೇಕ್ ಶ್ಯೂರ್ ದಟ್ ಯು ಹ್ಯಾವ್ ಟು ಬಿ ಇನ್ ದ ಕಾಂಪಿಟೇಷನ್. ಯಾಕಂದ್ರೆ ದೇರ್ ಆರ್ ಸೋ ಮೆನಿ ಪೀಪಲ್ ಹೂ ಆರ್ ಸಿಟ್ಟಿಂಗ್ ಅಂಡ್ ಸ್ಟಡಿಂಗ್ ಕಂಪ್ಲೀಟ್ 10 hours 12 hours and 2 to 3 years ತನಕ. Okay. ಸೊ ಅಂಥದ್ರಲ್ಲಿ ಇಫ್ ಯು ಹ್ಯಾವ್ ಟು ಕಂಪೀಟ್ ಯು ಹ್ಯಾವ್ ಟು ಬ್ರಿಂಗ್ ಇನ್ ಯುವರ್ ಬೆಸ್ಟ್ ಸ್ಟ್ರಾಟಜಿ. ಆಮೇಲೆ ಇಟ್ಸ್ ವೆರಿ ಈಸಿ. ಸಿ ಏನು ಮಾಡ್ಬೋದು, ಈಗ ನಿಮಗೆ 6 hours ಟೈಮ್ ಇದೆ. ಓಕೆ, ಸೊ ಇಫ್ ಯು ಸಿ 600 hours ಇದೆ. ಸೊ 600 hours ಅಲ್ಲಿ ಏನು ಮಾಡ್ಬೋದು ಇಫ್ ಯು ಸಿ, ಈಗ ಯು 600 hours ಅಲ್ಲಿ ರೈಟ್. Yes sir. ಸೊ ಈಗ 6 subjects ಕವರ್ ಮಾಡ್ಕೊಳ್ಳಿ. ದೇರ್ ಆರ್ ಟೋಟಲಿ 7 subjects. ಒಂದು ಸಬ್ಜೆಕ್ಟ್ನ ಸ್ಕಿಪ್ ಮಾಡಿ, ವಿಚ್ ಎವರ್ ಸಬ್ಜೆಕ್ಟ್ ಯು ಫೀಲ್ ಯು ಆರ್ ನಾಟ್ ಗುಡ್ ಎಟ್. ಓಕೆ, ಯು ಸ್ಕಿಪ್ ದಟ್. ಓಕೆ, ಐ ವುಡ್ ಸಜೆಸ್ಟ್ ಹಿಸ್ಟ್ರಿ. ಓಕೆ, ಎಕಾನಮಿ ಪಾಲಿಟಿ ಅದೆಲ್ಲ ಇಂಪಾರ್ಟೆಂಟ್, ಯಾಕಂದ್ರೆ ಕರೆಂಟ್ ಅಫೇರ್ಸ್ಗೂ ಬೇಕಾಗುತ್ತೆ, ಎನ್ವೈರ್ಮೆಂಟು ಬೇಕಾಗುತ್ತೆ. ಓಕೆ, ಸೊ ಹಿಸ್ಟ್ರಿ ಬಂದ್ಬಿಟ್ಟು ಈಗ ಯು ಕ್ಯಾನ್ ಸ್ಕಿಪ್. ಸೊ ಲೆಟ್ಸ್ ಸೇ 6 subjects ಸ್ಕಿಪ್ ಅಂದರೆ ಲಾಸ್ಟ್ ಪ್ರಯಾರಿಟಿ ಇಟ್ಕೊಳ್ಳಿ. ಟೈಮ್ ಇದ್ರೆ ಓದ್ಕೊಳ್ಳಿ, ಅಥವಾ ನಾವು ವಿಚ್ ಆರ್ ಇಂಪಾರ್ಟೆಂಟ್ ಸಬ್ಜೆಕ್ಟ್ ಟಾಪಿಕ್ಸ್ ಇನ್ ಹಿಸ್ಟ್ರಿ ಅಂತ ಹೇಳ್ತೀವಿ, ಯು ಜಸ್ಟ್ ಫೋಕಸ್ ಆನ್ ದಟ್. ಆಯ್ತಾ? ಈಗ 6 subjects 100 hours ಈಚ್. ಸೊ ಈಚ್ ಸಬ್ಜೆಕ್ಟ್ ಯು ಹ್ಯಾವ್ 100 hours. ಸೊ ಈ 100 hours ಅಲ್ಲಿ ಯು ಡಿವೈಡ್ ಇಟ್ ಇನ್ 10 days ಸೆಕ್ಷನ್. ಈ 10 days ಅಲ್ಲಿ ಓದಿದ್ರೆ ಯು ವಿಲ್ ಗೆಟ್ 60 hours ಇದು ಟೈಮ್ ಅಲ್ವಾ. 10 days ಅಲ್ಲಿ ಯು ವಿಲ್ ಹ್ಯಾವ್ 60 hours. 60 hours ಅಲ್ಲಿ ಒಂದು ಸಬ್ಜೆಕ್ಟ್ 1 round ರೀಡಿಂಗ್ ಮುಗಿಸ್ಕೊಳ್ಳಿ. ಓಕೆ, ಸೊ ಈಗ ಇವತ್ತಿಂದ ಯು ಸ್ಟಾರ್ಟ್ ಪಾಲಿಟಿ. Okay. ಸೊ 60 hours ಅಂದ್ರೆ 10 days ಅಲ್ಲಿ ಯು ಫಿನಿಶ್ One subject. ಒಂದು ಸಬ್ಜೆಕ್ಟ್ ಮುಗಿಸ್ಕೊಳ್ಳಿ. ಅದ್ರ ಜೊತೆಗೆ ಟೆಸ್ಟ್
ಆಯ್ತಾ, 1 or 2 ಟೆಸ್ಟ್ ಯು ಗಿವ್ Okay. ರಿಲೇಟಿಂಗ್ ಟು ಪಾಲಿಟಿ. ಈಗ ನಮ್ದೇ ಸೆಕ್ಷನಲ್ ಟೆಸ್ಟ್ ಇರುತ್ತೆ. Okay. ಸೊ ಒಂದು ಟಾಪಿಕ್ ಮುಗಿಸಿದ್ಮೇಲೆ ಆ ಟೆಸ್ಟ್ ಕೊಡಿ, Okay, sir. ಇನ್ನೊಂದು ಟಾಪಿಕ್ ಇನ್ನೊಂದು ಸೆಕ್ಷನ್ ಮುಗಿಸ್ಮೇಲೆ ಒಂದು ಟಾಪಿಕ್ ಕೊಡಿ. ಸೊ ಈ ರೀತಿ ಈಗ ಅರ್ಥ ಆಯ್ತಲ್ಲ, 10 hours 10 days ಅಲ್ಲಿ Okay, sir. 5 days ಅಲ್ಲಿ ಒಂದು ಅರ್ಧ ಮುಗ್ದಿರುತ್ತೆ, ಒಂದು ಟೆಸ್ಟ್ Fine. ಕೊಡಿ. ಇನ್ನೊಂದು ಅರ್ಧ ಯು ವಿಲ್ ಫಿನಿಶ್ ಇನ್ ದ ನೆಕ್ಸ್ಟ್ 5 days ಅಂಡ್ ಗಿವ್ ದ ಟೆಸ್ಟ್. Okay, sir. ಸೊ ಈ ರೀತಿ 10 days ಅಲ್ಲಿ ಇಫ್ ಯು ಡೂ 60 days ಅಲ್ಲಿ ಯು ವಿಲ್ ಫಿನಿಶ್ 6 Six subjects. ಸಬ್ಜೆಕ್ಟ್ಸ್. ಆಯ್ತಾ, ಇದು ಒನ್ ಸಬ್ಜೆಕ್ಟ್ ಪ್ರಕಾರ. Okay. ಇನ್ನೊಂದು ಎವ್ರಿ ಡೇ 1 hour ಕರೆಂಟ್ ಅಫೇರ್ಸ್ಗೆ ಕೊಡಿ. Okay, sir. ಓಕೆ, ಆಮೇಲೆ ಸ್ಯಾಟರ್ಡೆ ಸಂಡೇ ಎಕ್ಸ್ಟ್ರಾ ಟೈಮ್ ಸಿಗುತ್ತೆ. ಆ ಸ್ಯಾಟರ್ಡೆ ಸಂಡೇ ಏನು ಎಕ್ಸ್ಟ್ರಾ ಅವರ್ಸ್ ಸಿಗುತ್ತೆ, ಸ್ಯಾಟರ್ಡೆ ಒಂದು 4 hours ಎಕ್ಸ್ಟ್ರಾ ಸಿಗುತ್ತೆ, ಸಂಡೇ 4 hours ಎಕ್ಸ್ಟ್ರಾ ಸಿಗುತ್ತೆ, ಮತ್ತೆ ಹಾಲಿಡೇಸ್ ಅಲ್ಲಿ ಓಕೆ ಒಂದು 5-6 ಹಾಲಿಡೇಸ್ ಇರ್ಬೋದು ಈ 3 months ಅಲ್ಲಿ, ಅದು ಬಿಡಿ. ಸೊ ಸ್ಯಾಟರ್ಡೆ ಸಂಡೇ ಎಕ್ಸ್ಟ್ರಾ 8 hours ಸಿಗುತ್ತಲ್ಲ ನಿಮಗೆ, 8 to 10 hours, ಅದು ಕರೆಂಟ್ ಅಫೇರ್ಸ್ಗೆ ಡೆಡಿಕೇಟ್ ಮಾಡಿ. Okay, sir. ಓಕೆ, ಸೊ ಈ 10 days ಅಲ್ಲಿ ಒಂದು ಸಬ್ಜೆಕ್ಟ್ ಮತ್ತೆ ಒಂದು ಕರೆಂಟ್ ಅಫೇರ್ಸ್ ಮ್ಯಾಗಝಿನ್ ಮುಗಿಸ್ಕೋಬೇಕು. Okay, sir. ಅರ್ಥ ಆಯ್ತಲ್ಲ. ಸೊ ಈ 10 days ಸೈಕಲ್ನ ಇನ್ನೊಂದ್ಸಲ ರಿಪೀಟ್ ಮಾಡಿ. ಸೊ 60 days ಅಲ್ಲಿ ಏನೇನು ಮುಗಿಸ್ತೀರಾ, 6 ಸಬ್ಜೆಕ್ಟ್ಸ್, Current affairs. ಕರೆಂಟ್ 6 months ಮ್ಯಾಗಝಿನ್ ಮುಗಿಯುತ್ತೆ. ಆಯ್ತಾ, ಸೊ ಈ 6 days 6 ಸಬ್ಜೆಕ್ಟ್ಸ್ನ ಈ ರೀತಿ ನೀವು 60 days ಅಲ್ಲಿ 1 round ರೀಡಿಂಗ್ ಮುಗಿಬೋದು. Okay, sir. ಅದಾಗಿ ಒಂದು 10 days ಪುನಃ ರಿವಿಷನ್ ಅದೆಲ್ಲ ಇಟ್ಕೊಳ್ಳಿ. Okay, sir. ಆಮೇಲೆ ಪುನಃ ಸೈಕಲ್, ಆವಾಗ ನೆಕ್ಸ್ಟ್ ಸೈಕಲ್ ಅಲ್ಲಿ 40 days ಇರುತ್ತೆ. Okay, sir. ಸೊ ಯು ಡೂ ಅಬೌಟ್ 4 days ಅಲ್ಲಿ ಒಂದು ಸಬ್ಜೆಕ್ಟ್ ರಿವೈಸ್ Revision. ಮಾಡಿ. ಸೊ ಈ ರೀತಿ ಮಾಡಿದ್ರೆ ಯು ವಿಲ್ ಕಂಪ್ಲೀಟ್ ದಿ ಎಂಟೈರ್ ಸಿಲೆಬಸ್ ಟ್ವೈಸ್. Twice. Okay. ಪ್ಲಸ್ ಆ 4 days ಅಲ್ಲೂ ಒಂದೊಂದು ಟೆಸ್ಟ್ ಕೊಡಿ. ನಮ್ದೇ ವಿ ಹ್ಯಾವ್ ಸೆಕ್ಷನಲ್ ಟೆಸ್ಟ್ಸ್, ಎಂಟೈರ್ ಸಬ್ಜೆಕ್ಟ್ ಒಂದು ಪೇಪರ್ ಇರುತ್ತೆ. Okay, sir. ಸೊ ದಿಸ್ ಇಸ್ ದ ಬೆಸ್ಟ್ ಸ್ಟ್ರಾಟಜಿ ಯು ಕ್ಯಾನ್ ಅಡಾಪ್ಟ್. ಸೊ ಈಗ ಈ 10 days ಅಲ್ಲಿ ಹೆಂಗೆ ಮುಗಿಯುತ್ತೆ, ಈಗ ನೀವು ಕೂತ್ಕೊಂಡು ಸೆಲ್ಫ್ ಸ್ಟಡಿ ಮಾಡಿದ್ರೆ ಬಹಳ ಲೇಟ್ ಆಗಿ ಹೋಗುತ್ತೆ. ಸೊ ನಮ್ಮ ಕ್ಲಾಸ್ ಅಟೆಂಡ್ ಆದರೆ ದ ಫ್ಯಾಕಲ್ಟಿ ವಿಲ್ ಟೆಲ್ ಯು ವಾಟ್ ಟು ರೀಡ್, ವಾಟ್ ನಾಟ್ ಟು ರೀಡ್, ಅಂಡ್ ದೇ ವಿಲ್ ಎಕ್ಸ್ಪ್ಲೇನ್ ಅಂಡ್ ಗಿವ್ ಆಫ್. Okay. ಪ್ಲಸ್ ನೀವು ಹೆಡ್ಫೋನ್ಸ್ ಎಲ್ಲ ಹಾಕೊಂಡು ಟ್ರಾವೆಲ್ ಮಾಡ್ತಾ ಕೇಳ್ಬೋದು, ಇಲ್ಲ ಆಫೀಸ್ ಬ್ರೇಕ್ಸ್ ಅಲ್ಲಿ ಕೇಳ್ಬೋದು. ಸೊ ಯು ವಿಲ್ ಗೆಟ್ ಅನದರ್ ಅವರ್ ಆ ಥರ. ಸೊ ಪ್ರತಿಯೊಂದು ನಿಮಿಷನೂ ಯು ಶುಡ್ ಬಿ ಏಬಲ್ ಟು ಯುಟಿಲೈಸ್. Okay, sir. ಕ್ವಾಲಿಟಿ ನಾಟ್ ಕ್ವಾಂಟಿಟಿ. ಈಗ ಬೇರೆಯವರು 10 hour ಓದ್ಬೋದು, ಬಟ್ ಅವ್ರು ಕ್ವಾಲಿಟಿಯಾಗಿ 2 hour ಓದಲ್ಲ. ಬಟ್ ಇಫ್ ಯು ಆರ್ ವರ್ಕಿಂಗ್ ಅಂಡ್ ಇಫ್ ಯು ಹ್ಯಾವ್ ದ ರೈಟ್ ಮೈಂಡ್ ಸೆಟ್, ನೀವು 2 hours ಓದಿದ್ರು ಇಟ್ ವಿಲ್ ಬಿ ಕ್ವಾಲಿಟಿ ಸ್ಟಡೀಸ್. ಐ ಹ್ಯಾವ್ ಸೀನ್ ಸ್ಟೂಡೆಂಟ್ಸ್ ಡೂ ದಟ್. ಇಸ್ ದಟ್ ಓಕೆ? ಸೊ ಈ ರೀತಿ ಮಾಡಬೇಕು. ಸೊ ನಮ್ಮ ಕ್ಲಾಸ್ ವಿ ಹ್ಯಾವ್ ಫಾರ್ ವರ್ಕಿಂಗ್ ಆಸ್ಪಿರೆಂಟ್ಸ್. ನಮ್ಮ ಕ್ಲಾಸ್ ಹೆಂಗಿರುತ್ತೆ ಅಂದರೆ ಹೈಬ್ರಿಡ್. ಓಕೆ, ರೆಕಾರ್ಡಿಂಗ್ಸು ಇರುತ್ತೆ, ಲೈವ್ ಕ್ಲಾಸು ಇರುತ್ತೆ. ಸೊ ನೀವು ಯಾವಾಗ ಬೇಕಾದರೆ ಯು ಕ್ಯಾನ್ ವಾಚ್ ದ ಕ್ಲಾಸಸ್ ಆ್ಯಂಡ್ ಇಟ್ ಈಸ್ ಅರೇಂಜ್ಡ್ ಪ್ರಾಪರ್ಲಿ, ಕ್ಲಾಸ್ 1, ಕ್ಲಾಸ್ 2, ಕ್ಲಾಸ್ 3. ಸೊ ನಿಮಗೆ ಟ್ರ್ಯಾಕು ಮಾಡ್ಬೋದು, ಎಷ್ಟು ವಿಡಿಯೋಸ್ ಆರ್ ಲೆಫ್ಟ್, ವಿಚ್ ವಿಡಿಯೋಸ್ ವಿ ಹ್ಯಾವ್ ಟು ವಾಚ್, ಎಲ್ಲನ ವಿ ಹ್ಯಾವ್ ಗಿವನ್. ಪ್ಲಸ್ PDF ಮೆಟೀರಿಯಲ್ಸ್. ಸೊ PDF ಮೆಟೀರಿಯಲ್ ನೀವು ಫೋನಲ್ಲೇ ನೋಡ್ಕೋಬೋದು. Okay, sir. ಆಯ್ತಾ, ಇನ್ನೇನಾದ್ರೂ ಡೌಟ್ ಇತ್ತಾ? ಸರ್ ಫ್ರೆಶರ್ ನಾನು, ಸೊ 3 months ಅಲ್ಲಿ ಮುಗಿಸಕ್ಕಾಗತ್ತೆ ಸರ್ ಅದಕ್ಕೆ? ಅದೇ, ಸೊ ಸಿ ಅಗೇನ್ ಸಿಲೆಬಸ್ ಮುಗಿಸೋದು ಇಸ್ ನಾಟ್ ಅವರ್ ಕ್ರೈಟೀರಿಯಾ. Okay, sir. ಆಯ್ತಾ, ಈ ಎಕ್ಸಾಮ್ ಅಲ್ಲಿ ದಟ್ಸ್ ಅ ಮಿಸ್ಟೇಕ್ ಮೆನಿ ಸ್ಟೂಡೆಂಟ್ಸ್ ಡು. ದೇ ವಾಂಟ್ ಟು ಕಂಪ್ಲೀಟ್ ದ ಸಿಲೆಬಸ್. Okay, sir. ಸಿಲೆಬಸ್ ಕಂಪ್ಲೀಟ್ ಮಾಡೋದು ನಾನು ಹೇಳ್ತಾನೆ ಇಲ್ಲ. Okay, sir. ಓಕೆ, 80% ಸಿಲೆಬಸ್ ಮುಗಿಸಿದ್ರು ಬಟ್ 100% ರಿವಿಷನ್ ಮಾಡಿದ್ರೆ ಆ 80% ದಟ್ ಈಸ್ ಇನಫ್. ಈಗ ನೀವು ಎಂಟೈರ್ ಸಿಲೆಬಸ್ನ, ಈವನ್ ಇಫ್ ಯು ಆರ್ ನಾಟ್ ಅ ಫ್ರೆಶರ್, ಅವ್ರಿಗೂ ಐ ಡೋಂಟ್ ಸಜೆಸ್ಟ್ ದೆಮ್ ಟು ರೀಡ್ ದಿ ಎಂಟೈರ್ ಸಿಲೆಬಸ್. ಐ ಆಸ್ಕ್ ದೆಮ್ ಟು ರೀಡ್ ಓನ್ಲಿ 80%. ಯಾಕಂದ್ರೆ ನಮ್ಮ ಬ್ರೈನಲ್ಲಿ ಮೆಮೊರಿ ಇರೋದೇ ಅಷ್ಟು. ಇಫ್ ಯು ರೀಡ್ ಎವ್ರಿಥಿಂಗ್ ಯು ಕಾಂಟ್ ರಿಮೆಂಬರ್ ಎವ್ರಿಥಿಂಗ್. Okay, sir. ಬಟ್ ಇಫ್ ಯು ರೀಡ್ ಸಮಥಿಂಗ್ ಫ್ಯೂ ವಿಚ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಾವು ಪ್ರೀವಿಯಸ್, ಈಗ ಅದೇ ಹೇಳ್ತಾ ಇರೋದು, ಇಫ್ ಯು ಹ್ಯಾವ್ ಟು ನೋ ಪ್ರೀವಿಯಸ್ ಇಯರ್ ಪ್ಯಾಟರ್ನ್, ಹೌ ಕ್ವೆಶನ್ಸ್ ಆರ್ ಆಸ್ಕ್ಡ್, ಯಾವ ಟಾಪಿಕ್ ಇಂದ ಇಂಪಾರ್ಟೆಂಟ್, ಆಲ್ ಆಫ್ ದ್ಯಾಟ್ ನಾವು ನಮಗೆ ಗೊತ್ತು, ಬಿಕಾಸ್ ವಿ ಹ್ಯಾವ್ ಬೀನ್ ಇನ್ ದಿಸ್ ಫೀಲ್ಡ್ ಫಾರ್ 15 years. ಸೊ ನಾವು ಹೇಳ್ತೀವಿ ಈ ಟಾಪಿಕ್ ಇಂದ ಹೈ ಚಾನ್ಸ್ ಆಫ್ ಆಸ್ಕಿಂಗ್ ಕ್ವೆಶನ್ಸ್. ಅದೆಲ್ಲ ನೀವು ಔಟ್ಸೋರ್ಸ್ ಮಾಡಿಬಿಡ್ಬೇಕು, ಯಾಕಂದ್ರೆ ನಿಮಗೆ ಆ ಎಕ್ಸ್ಪೀರಿಯನ್ಸ್ ಇಲ್ಲ. ಯು ಕಾಂಟ್ ಡೂ ಇಟ್. ವಿ ನೋ ಇಟ್, ವಿ ವಿಲ್ ಟೆಲ್ ಯು. ಸೊ ಇಫ್ ಯು ಡೂ ದ್ಯಾಟ್, even if you are a fresher, it doesn't matter. ಯಾಕಂದ್ರೆ prelims is all about not getting eliminated. Okay, sir. ಆಯ್ತಾ? So what do you need? You need 1 mark more than cut off. ಅಷ್ಟೇ. You don't need 100%. ಅಲ್ವಾ, ಈಗ ಲಾಸ್ಟ್ ಇಯರ್ ಕಟ್ ಆಫ್ ನೋಡಿದ್ರೆ ಅರೌಂಡ್ 180 ಇದೆ ಔಟ್ ಆಫ್ 400. ಸೊ ನಿಮಗೆ 181 ಸಿಕ್ಕಿದ್ರೆ ಸಾಕಲ್ಲ ಅಲ್ವಾ? ಲಾಸ್ಟ್ ಟೈಮ್ 50% ಆನ್ಸರ್ ಬಂದಿರೋರು ದೇ ಆರ್ ಇನ್ಸೈಡ್. ಇಟ್ಸ್ ನಾಟ್ ಲೈಕ್ ಅಂಡರ್ ಗ್ರಾಜುಯೇಷನ್ ಇಲ್ಲಿ 90% ಬರಬೇಕು, 95%. ನೋ, ಟಾಪರ್ಸ್ ಗೆಟ್ 50-60% ಅಲ್ವಾ? ಸೊ ಯು ಡೋಂಟ್ ಹ್ಯಾವ್ ಟು ಕಂಪ್ಲೀಟ್ ದ ಸಿಲೆಬಸ್. ಇಫ್ ಯು ಆರ್ ಥಿಂಕಿಂಗ್ ದಟ್ಸ್ ಅ ರಾಂಗ್ ನೋಷನ್. ನನಗೆ ಅದೇ ಸ್ಟೂಡೆಂಟ್ಸ್ ಎಲ್ಲರೂ ಎಲ್ಲ ಸಿಲೆಬಸ್ ಮುಗಿಸೋಷ್ಟ್ರಲ್ಲಿಗೆ 2 ವರ್ಷ ಬೇಕು ಆಯ್ತಾ, ಅದನ್ನ ರಿವೈಸ್ ಯಾವಾಗ ಮಾಡೋದು? ಸೊ ದಟ್ಸ್ ವಾಟ್ ಐ ಟೋಲ್ಡ್ ಯು. 7 ಸಬ್ಜೆಕ್ಟ್ಸ್ ಇದೆ.
ಅಲ್ವಾ, ನಮ್ದು ಎಕಾನಮಿ, ಪಾಲಿಟಿ, ಜಾಗ್ರಫಿ, ಎನ್ವೈರ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್, ಆಮೇಲೆ ಹಿಸ್ಟ್ರಿ, CSAT, 7 ಸಬ್ಜೆಕ್ಟ್ಸ್ ಆರ್ ದರ್. ಎಲ್ಲ 7 ಸಬ್ಜೆಕ್ಟ್ ಓದೋದು ಬೇಡ, ಹಿಸ್ಟ್ರಿ ಬಿಟ್ಬಿಡೋಣ. ಬಿಕಾಸ್ ಹಿಸ್ಟ್ರಿಲಿ ಏನ್ಷಂಟ್, ಮೆಡಿವಲ್, ಮಾಡರ್ನ್, ಕರ್ನಾಟಕ ಹಿಸ್ಟ್ರಿ ಇದೆ. ಈಗ ಯು ಆರ್ ಅ ಫ್ರೆಶರ್, ಲೆಟ್ಸ್ ಲೀವ್ ದಟ್. ಸೊ ಏನು ಓದಿ ಫಸ್ಟ್? ಪಾಲಿಟಿ ಮಾಡಿ, ಆಮೇಲೆ ಎಕಾನಮಿ, ಆಮೇಲೆ ಜಾಗ್ರಫಿ, ಎನ್ವೈರ್ಮೆಂಟ್, ಸೈನ್ಸ್ ಆ್ಯಂಡ್ ಟೆಕ್, CSAT. ಈ 6 ಸಬ್ಜೆಕ್ಟ್ಸ್ 10 ಡೇಸ್, 60 ಡೇಸಲ್ಲಿ 1 ರೌಂಡ್ ಆಗುತ್ತೆ. ದೆನ್ ಯು ಆರ್ ನೋ ಮೋರ್ ಅ ಫ್ರೆಶರ್. ನೆಕ್ಸ್ಟ್ 40 ಡೇಸ್ ಇದೆಯಲ್ಲ, ಯು ವಿಲ್ ರಿವೈಸ್. ಬಟ್ ಕನ್ಸಿಸ್ಟೆಂಟ್ ಆಗಿ ಮಾಡಬೇಕು. ಎಸ್ಪೆಷಲಿ ವರ್ಕಿಂಗ್ ಆಸ್ಪಿರೆಂಟ್ಸ್ ಏನಾಗುತ್ತೆ, ಆಫೀಸಲ್ಲಿ ಎಕ್ಸ್ಟ್ರಾ ವರ್ಕ್ ಕೊಡ್ತಾರೆ. ಆಫೀಸ್ ವರ್ಕ್ನೆಲ್ಲ ನೀವು ನೆಗ್ಲೆಕ್ಟ್ ಮಾಡಿ, ಪರವಾಗಿಲ್ಲ, ಅದು 3 ತಿಂಗಳು ಬೈತಾರೋ ನಿಮಗೆ, ದೇ ವಿಲ್ ಸ್ಕೋಲ್ಡ್ ಯು ಎಕ್ಸೆಟ್ರಾ, ಡಸಂಟ್ ಮ್ಯಾಟರ್. ಓಕೆ, ಸೊ ದಿಸ್ ಇಸ್ ವಾಟ್ ಯು ಡೂ. ಇನ್ನೇನಾದರೂ ಡೌಟ್ ಇತ್ತಾ? Sir, the test series is sufficient, sir? ಯಾ. ಸೊ ವಾಟ್, ಈಗ ನಮ್ದು ಕ್ಲಾಸ್ ಇದೆಯಲ್ಲ, ಆ್ಯಂಡ್ ಇಟ್ ಈಸ್ ಇಂಟಿಗ್ರೇಟೆಡ್ ವಿತ್ ದ ಟೆಸ್ಟ್ ಸೀರೀಸ್. Okay, sir. ಸೊ ಈಗ ನೀವು ಯಾವ ಸಬ್ಜೆಕ್ಟ್ ಮುಗಿತೀರಾ ಆ ಟಾಪಿಕ್ ಮೇಲೆ ಟೆಸ್ಟ್ ತಗೊಳ್ಳಿ. ಸೊ ಪ್ರತಿ ಒಂದು ಸಬ್ಜೆಕ್ಟ್ಗೆ 2 ಟೆಸ್ಟ್ ಇದೆ ಸೆಕ್ಷನಲ್ ಅಲ್ಲಿ. Okay, sir. ಆಮೇಲೆ ರಿವಿಷನ್ ಅಲ್ಲಿ ಒಂದೊಂದು ಟೆಸ್ಟ್ ಬರುತ್ತೆ. Okay, sir. ಆಮೇಲೆ ಕಾಂಪ್ರಿಹೆನ್ಸಿವ್ ಟೆಸ್ಟ್. ಇವಾಗ ಕ್ಲಾಸ್ ಅಟೆಂಡ್ ಮಾಡಿ ಟೆಸ್ಟ್ ಸೀರೀಸ್ ಟೆಸ್ಟ್ ತಗೊಳ್ಳಿ. ಓಕೆ, ಸೊ ಈಗ ಪಾಲಿಟಿಲಿ ನಿಮ್ದು ಫಸ್ಟ್ ರೌಂಡ್ ಟೆಸ್ಟ್ ಅಲ್ಲಿ 2 ಪೇಪರ್ ಬರುತ್ತೆ ಪಾಲಿಟಿ. ಸೊ ಅರ್ಧ ಪಾಲಿಟಿ ಮುಗಿಸ್ಮೇಲೆ ಒಂದು ಟೆಸ್ಟ್ ಕೊಡಿ, ಇನ್ನೊಂದು ಅರ್ಧ ಮುಗಿಸ್ಮೇಲೆ ಒಂದು, ಎಕಾನಮಿ ಅರ್ಧ ಮುಗಿಸಿದ್ಮೇಲೆ ಒಂದು ಟೆಸ್ಟ್, ಆ ರೀತಿ. ಓಕೆ, ಸೊ ಟೆಸ್ಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನೀವು ಸ್ಯಾಟರ್ಡೆ ಸಂಡೇ ಇರ್ತೀರಲ್ಲ, ಅದು ಹಾಲಿಡೇಸ್ ದಿವಸ ಟೆಸ್ಟ್ಗೆ ಅಂತ ಒಂದು 2 ಅವರ್ಸ್ ಡೆಡಿಕೇಟ್ ಮಾಡ್ಕೋಬೇಕು. ಸೊ ದಿಸ್ ಇಸ್ ದ ಬೆಸ್ಟ್ ಸ್ಟ್ರಾಟಜಿ. ಇಟ್ ಹ್ಯಾಸ್ ವರ್ಕ್, ಇಟ್ ವಿಲ್ ವರ್ಕ್. ಈಗ ನೀವೂ ಕೂಡ ಒಂದು 100% ಎಫರ್ಟ್ ಹಾಕ್ಬಿಡಿ 3 months. ಆಮೇಲೆ ಲೆಟ್ ಸಿ ವಾಟ್ ಹ್ಯಾಪನ್ಸ್. ಮೇನ್ಸ್ಗೆ ವಿ ವಿಲ್ ಹೆಲ್ಪ್ ಯು. ಓಕೆನಾ? ಸೊ ಇಫ್ ಯು ಹ್ಯಾವ್ ಎನಿ ಡೌಟ್, ಈಗ ನಮ್ಮ ಕೌನ್ಸಿಲರ್ ಜೊತೆ ಮಾತಾಡಿ ಒಂದು ರೌಂಡ್, ಅವರೆಲ್ಲ ಎಕ್ಸ್ಪ್ಲೈನ್ ಮಾಡ್ತಾರೆ ಮೆಟೀರಿಯಲ್ಸ್, ದೇ ವಿಲ್ ಶೋ ಯು ಆಲ್ ದ ಮೆಟೀರಿಯಲ್ಸ್ ಎಕ್ಸೆಟ್ರಾ, ಅಂಡ್ ದೆನ್ ಯು ಕ್ಯಾನ್ ಎನ್ರೋಲ್. ಓಕೆ, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.